ಓಂ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ. ನನ್ನ ಸಮಸ್ತ ಬಂಧು ಭಗಿನಿಯರಿಗೆ ಡಾಕ್ಟರ್ ಸುಕುಮಾರ್ ಶಾಸ್ತ್ರಿ ಮಾಡುವ ವಂದನೆಗಳು. ಬಂಧುಗಳೇ, ಯಾವಾಗಲೂ ನಾವು ಒಂದು ಮಾತನ್ನು ಕೇಳುತ್ತಾ ಇರುತ್ತೇವೆ. ನಮ್ಮ ರಾಷ್ಟ್ರ ನಾಯಕರು ನರೇಂದ್ರ ಮೋದಿಯವರಾಗಲಿ, ಅಮಿತ್ ಶಾಹರಾಗಲಿ, ರಾಜನಾಥ್ ಸಿಂಗ್ರಾಗಲಿ ಎಲ್ಲರೂ ಒಂದೇ ರಾಗ ಆಲಾಪನೆಯನ್ನು ಮಾಡುವುದು. ನಾವು ಬಹಳ ಬೇಗ POKಯನ್ನು ವಶಪಡಿಸಿಕೊಳ್ಳುತ್ತೇವೆ. ಬಂಧುಗಳೇ, POKಯನ್ನು ವಶಪಡಿಸಿಕೊಳ್ಳುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಒಂದು ಭಯಂಕರ ಷಡ್ಯಂತ್ರವನ್ನು ನಡೆಯುತ್ತಿದೆ. ಮಮತಾ ಬಾನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಎಲ್ಲರೂ ತಿಳಿದ ಹಾಗೆ ಅವಳು ಮಮತಾ ಬ್ಯಾನರ್ಜಿ ಅಲ್ಲ, ಮಮತಾ ಬಾನು. ಮತ್ತು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ, ಇವರಿಬ್ಬರು ಸೇರಿಕೊಂಡು ಒಳಗಿಂದೊಳಗೆ ಒಂದು ಭಯಾನಕ ಷಡ್ಯಂತ್ರವನ್ನು ಮಾಡುತ್ತಿದ್ದಾರೆ. ಅವರ ಷಡ್ಯಂತ್ರ ಏನು ಎಂದರೆ, ಭಾರತದಲ್ಲಿರುವ ಪಶ್ಚಿಮ ಬಂಗಾಳವನ್ನು ಬಾಂಗ್ಲಾದೇಶದ ಒಟ್ಟಿಗೆ ಸೇರಿಸಿಕೊಂಡು ಗ್ರೇಟರ್ ಬಾಂಗ್ಲಾದೇಶವನ್ನು ಮಾಡುವುದು. ಇದು ನಿಮಗೆಲ್ಲರಿಗೂ ಆಶ್ಚರ್ಯವಾಗಬಹುದು, ಆದರೆ ಇದು ವಾಸ್ತವಿಕ ಸತ್ಯ. ಬಂಧುಗಳೇ, ಈ ಒಂದು ಘಟನೆ ನಡೆಯಬಹುದೆಂದು ಸಾರ್ವದೇಶಿಕ RS ಪ್ರತಿನಿಧಿ ಸಭೆ ಬಹಳ ವರ್ಷದ ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಸಂಭವತಃ 40 ವರ್ಷಗಳ ಮೊದಲು RS ಸಮಾಜದವರು ದಿಲ್ಲಿಯಿಂದ ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭೆಯ ಪ್ರತಿನಿಧಿಗಳು ಅಸ್ಸಾಂ, ಅರುಣಾಚಲ ಪ್ರದೇಶ, ಆಮೇಲೆ ಪಶ್ಚಿಮ ಬಂಗಾಳವನ್ನು ಸಂಚರಿಸಿಕೊಂಡು ಪ್ರತ್ಯಕ್ಷವಾಗಿ ನೋಡಿಕೊಂಡು ಆಮೇಲೆ ಸರ್ಕಾರಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಆ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಕಾರಣ ಅದರ ಕಡೆಗೆ ಗಮನವನ್ನೇ ಕೊಡಲಿಲ್ಲ, ಕಿವಿಯನ್ನೇ ಕೊಡಲಿಲ್ಲ. ದುರ್ಭಾಗ್ಯ ಏನು ಅಂತ ಹೇಳಿದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಕೂಡ ಅತ್ತ ಗಮನವನ್ನೂ ಕೊಡಲಿಲ್ಲ. ಬಂಧುಗಳೇ, ಅಸ್ಸಾಮಿನ ಮುಖ್ಯಮಂತ್ರಿ ಬಿಸ್ವಂತ್ ಸಿಂಗ್ ಶರ್ಮಾ ಭಯಂಕರ ದುಃಖದಿಂದ ಹೇಳುತ್ತಿದ್ದಾರೆ, ಅಸ್ಸಾಮಿನ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಶೇಕಡಾವಾರು 60%ಕ್ಕಿಂತಲೂ ಜಾಸ್ತಿಯಾಗಿದೆ. ಮೇರೆ ಲಿಯೇ ಜೀವನ್ ಮೃತ್ಯು ಕಾ ಪ್ರಶ್ನೆ ಹೋ ಗಯಾ ಹೈ. ಬಂಧುಗಳೇ, ಸಾರ್ವದೇಶಿಕದಲ್ಲಿ ಒಂದು ಲೇಖನವನ್ನು ಪ್ರಕಟಿಸಿದರು. ಆ ಲೇಖನವನ್ನು ಬರೆದವರು ಯಾರು ಎಂಬುದು ಇವಾಗ ನನಗೆ ನೆನಪಿಲ್ಲ, ಆದರೆ ಅದರಲ್ಲಿ ಅವರು ಬರೆದಿದ್ದರು, ಪಶ್ಚಿಮ ಬಂಗಾಳದ 8 ಜಿಲ್ಲೆಯಲ್ಲಿ ಅದು ಸಂಪೂರ್ಣವಾಗಿ ಮುಸ್ಲಿಮರ ವಶವಾಗಿದೆ. ಹಗಲು ಹೊತ್ತಿನಲ್ಲಿ ನಿರಾತಂಕವಾಗಿ ಗೋಹತ್ಯೆಯು ನಡೆಯುತ್ತಿದೆ. ಹಿಂದೂ ಹೆಣ್ಣು ಮಕ್ಕಳ, ಮಹಿಳೆಯರ ಬಹಿರಂಗವಾಗಿ ಅತ್ಯಾಚಾರವು ನಡೆಯುತ್ತಿದೆ. ಹಿಂದೂಗಳ ಹೊಲವನ್ನು, ಗದ್ದೆಯನ್ನು, ಸಂಪತ್ತನ್ನು ದೋಚಿಕೊಂಡು ಹೋಗುತ್ತಿದ್ದಾರೆ. ಆದರೆ ಯಾರೂ ಕೂಡ ಇದರ ಬಗ್ಗೆ ಗಮನವನ್ನು ಕೊಡುತ್ತಿಲ್ಲ. ಆ ಹಿಂದೂಗಳ ರಕ್ಷಣೆಯನ್ನು ಕೂಡ ಯಾರೂ ಮಾಡುತ್ತಾ ಇಲ್ಲ. ಬಂಧುಗಳೇ, ಅವರು ಬರೆದ ಲೇಖನ, ಅದರ ಅಂತಿಮ ಪಂಕ್ತಿಗಳು ನನಗೆ ಇವಾಗಲೂ ಸರಿಯಾಗಿ ನನ್ನ ಸ್ಮೃತಿ ಪಟಲದಲ್ಲಿದೆ. जब राष्ट्र धधक रहा हो तो राष्ट्र के प्रजा के सामने सिर्फ एक ही पर्व रह जाता है, वो है विजयदशमी. अगर इस देश के हिंदू इस बात को अच्छी तरह से समझ लें तो ठीक है, अन्यथा हिंदुस्तान का विनाश हो जाएगा. ಬಂಧುಗಳೇ, ಬಹಳ ಮೊದಲೇ
महर्षि दयानंदर गुरुगलाद गुरु विरजानंदरू, दयानंद, अगर राष्ट्र बचेगा तो धर्म बचेगा, अन्यथा न तो राष्ट्र ही बचेगा न धर्म बचेगा. ಬಂಧುಗಳೇ, ನಾವು ಯಾವಾಗ ಜಾಗೃತರಾಗುತ್ತೇವೆ ಗೊತ್ತಿಲ್ಲ. ಆದರೆ ನಡೆದು ಹೋದ, ನಡೆಯುತ್ತಿರುವ, ಮುಂದೆ ನಡೆಯಲಿರುವ ಭಯಾನಕ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡುವುದು ನಮ್ಮ ಪರಮ ಕರ್ತವ್ಯವಾಗಿದೆ. ಈ ಪರಿಸ್ಥಿತಿ, ಈ ದುಸ್ಥಿತಿ ಆಗಲು ಕಾರಣಕರ್ತನಾರು? ಯಾಕೆ ಹೀಗಾಯಿತು? ಇದನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ, ಅನುಭವಿಸಿದ್ದೇನೆ. ಇದನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತಿದ್ದೇನೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಿಂದ ಜಯಿಸಿಕೊಂಡು ಬಂದಳು. ಆ ಜಯಿಸಿದ ನಂತರ ಏನಾಯಿತು? ಒಂದು ಪಕ್ಷವನ್ನು ಮಾಡಿದಳು, ಕಾಂಗ್ರೆಸ್ ಐ. ಆ ಕಾಂಗ್ರೆಸ್ ಐ ಪಕ್ಷವನ್ನು ಮಾಡಿದ ನಂತರ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಜಯವನ್ನು ಹೊಂದಿಸುವುದಕ್ಕೋಸ್ಕರ ಪುನಃ ದೇಶದ ಮೇಲೆ ತಮ್ಮ ಆಧಿಪತ್ಯವನ್ನು ಮಾಡುವುದಕ್ಕೋಸ್ಕರ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದಳು. ಅಸ್ಸಾಮಿನಲ್ಲಿ ಕಾಂಗ್ರೆಸ್ ಐ ಪಕ್ಷಕ್ಕೆ ಯಾರ ಸಹಕಾರವೂ ಇರಲಿಲ್ಲ. ಆವಾಗ ಫಕ್ರುದ್ದೀನ್ ಅಲಿ ಅಹ್ಮದ್ನ ಹೆಂಡತಿ ಕಾಂಗ್ರೆಸ್ ಐ ಪಕ್ಷದಿಂದ ಒಬ್ಬಳೇ ಕ್ಯಾಂಡಿಡೇಟ್ ಆಗಿದ್ದಳು. ಎಮರ್ಜೆನ್ಸಿಯ ನಂತರ ನಡೆದ ಈ ಘಟನೆ ಅಸ್ಸಾಮಿನಲ್ಲಿ ಫಕ್ರುದ್ದೀನ್ ಅಲಿ ಅಹ್ಮದ್ನ ಹೆಂಡತಿಗೆ ಯಾರ ಸಹಕಾರವೂ ಇರಲಿಲ್ಲ. ನಾನು ಸ್ವತಃ ನೋಡಿದ್ದೇನೆ. ಯಾವ ಕ್ಷೇತ್ರದಿಂದ, ಯಾವ ಸ್ಥಳದಿಂದ ಫಕ್ರುದ್ದೀನ್ ಅಲಿ ಅಹ್ಮದ್ನ ಹೆಂಡತಿ ಚುನಾವಣೆಗೆ ನಿಂತಿದ್ದಳು, ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಕೇವಲ 40 ಕಿಲೋಮೀಟರ್ನಷ್ಟು ಮಾತ್ರ ದೂರ ಇದೆ. ಆ ಸಮಯದಲ್ಲಿ ಇಂದಿರಾ ಗಾಂಧಿ ಮತ್ತು ಫಕ್ರುದ್ದೀನ್ ಅಲಿ ಅಹ್ಮದನ ಹೆಂಡತಿ ಬಾಂಗ್ಲಾದೇಶದಿಂದ ಸಾವಿರಾರು ಜನರನ್ನು ಭಾರತಕ್ಕೆ ಕರೆದು ತರಿಸಿದರು. ಬಂಧುಗಳೇ, ಒಂದೇ ಸವನೆ ಸಾವಿರಾರು ಜನ, ಲಕ್ಷಾಂತರ ಜನ ಮತಗಳು ಹೇಗೆ ಹೆಚ್ಚಾಯಿತು ಎಂದು ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಆ ಸಮಯದಲ್ಲಿ ಸ್ಟೂಡೆಂಟ್ ಯೂನಿಯನ್ ಆಫ್ ಅಸ್ಸಾಂ ಅದರ ಅಧ್ಯಕ್ಷನಾದ ಪ್ರಫುಲ್ ಕುಮಾರ್ ಮೊಹಂತೋ ಅವನು ಇದನ್ನು ಗಮನಿಸಿದ. ಇದು ಒಂದು ಗಂಭೀರವಾದ ಪರಿಸ್ಥಿತಿ, ಅಸ್ಸಾಮಿನ ಮೇಲೆ ಬಹಳ ದೊಡ್ಡ ಗಂಡಾಂತರ ಕಾದಿದೆ ಎಂದು ಹೇಳಿಕೊಂಡು ಚುನಾವಣೆಯನ್ನು ಆಗದಂತೆ ನೋಡಿದ. ಬಹಳ ಸಮಯದ ತನಕ ಅಸ್ಸಾಮಿನಲ್ಲಿ ಚುನಾವಣೆ ಆಗಲೇ ಇಲ್ಲ. ಆದರೆ ನಿರಂತರವಾಗಿ ಬಾಂಗ್ಲಾದೇಶದಿಂದ ಜನರು ಬರುತ್ತಲೇ ಇದ್ದರು. ಆವಾಗ ಒಂದು ಷಡ್ಯಂತ್ರವನ್ನು ಇಂದಿರಾ ಗಾಂಧಿ ಮಾಡಿದಳು. ಪ್ರಫುಲ್ ಕುಮಾರ್ ಮೊಹಂತೋಗೆ ಒಂದು ಆಫರ್ ಕೊಟ್ಟಳು. ಪ್ರಫುಲ್ ಕುಮಾರ್ ಮೊಹಂತೋ, ನೀನು ಈ ಅಸ್ಸಾಮಿನಿಂದ ಚುನಾವಣೆಗೆ ನಿಲ್ಲು, ನಿನ್ನನ್ನು ಜಯಿಸಿ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೇನೆ. ನೋಡಿ, ಸಣ್ಣ ಪುಟ್ಟ ಸ್ಥಾನಕ್ಕೆ, ಅಧಿಕಾರಕ್ಕೆ ಹಂಬಲಿಸುವವರಿರುವಾಗ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೇನೆ ಎಂದು ಹೇಳಿದರೆ ಯಾರು ತಾನೇ ಅದಕ್ಕೆ ಆಕರ್ಷಿತನಾಗುವುದಿಲ್ಲ. ಪ್ರಫುಲ್ ಕುಮಾರ್ ಮೊಹಂತೋ ಅದಕ್ಕೆ ಒಪ್ಪಿದ. ಯಾವುದಕ್ಕೋಸ್ಕರ ಆಂದೋಲನವನ್ನು ಮಾಡುತ್ತಿದ್ದನು, ಯಾವ ಅಸ್ಸಾಮಿನ ರಕ್ಷಣೆಗೋಸ್ಕರ ಆಂದೋಲನವನ್ನು ಮಾಡುತ್ತಿದ್ದನು, ಆ ಆಂದೋಲನ ಅಲ್ಲಿಯೇ ನಿಂತಿತು. ಪ್ರಫುಲ್ ಕುಮಾರ್ ಮೊಹಂತೋ ಅಸ್ಸಾಮಿನ ಮುಖ್ಯಮಂತ್ರಿಯಾದ.
ಫಕ್ರುದ್ದೀನ್ ಅಲಿ ಅಹಮ್ಮದನ ಹೆಂಡತಿ ಲೋಕಸಭೆಯ ಸದಸ್ಯೆಯಾದಳು. ಇದರಿಂದಾಗಿ ಏನಾಯಿತು ಅಂತ ಹೇಳಿದರೆ, ಬಾಂಗ್ಲಾದೇಶದಿಂದ ಬರುವ ಮುಸಲ್ಮಾನರ ಸಂಖ್ಯೆ ಇನ್ನೂ ಅಧಿಕವಾಯಿತು. ರೋಹಿಂಗ್ಯಾ ಮುಸಲ್ಮಾನರು ನಿರಂತರವಾಗಿ ಬರಲು ಆರಂಭಿಸಿದರು. ಅಸ್ಸಾಂ, ಅರುಣಾಚಲ ಪ್ರದೇಶ್, ಆಮೇಲೆ ಪಶ್ಚಿಮ ಬಂಗಾಳದ ತನಕ ಸಂಪೂರ್ಣವಾಗಿ ಈ ಮುಸ್ಲಿಮರು ವ್ಯಾಪಿಸಿಕೊಂಡರು. ನಿಮಗೆ ತಿಳಿದಿರಬಹುದು, ಜ್ಯೋತಿ ಬಸು ಪಶ್ಚಿಮ ಬಂಗಾಳದಲ್ಲಿ 5 ಬಾರಿ ಜಯಿಸಿದ್ದು ಮಾತ್ರವಲ್ಲ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯೂ ಆಗಿದ್ದ. ಬಂಗಾಳದ ಅಭಿವೃದ್ಧಿ ಶೂನ್ಯ. ಆದರೆ ಜ್ಯೋತಿ ಬಸುನ ರಾಜ್ಯಭಾರ ನಿರಾತಂಕವಾಗಿ ನಡೆಯುತ್ತಲೇ ಇತ್ತು. 5 ಬಾರಿ ಜಯಿಸಿದ ನಂತರ ಆಮೇಲೆ ಹೇಳಿದ, ಇಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆ, ಬಾಂಗ್ಲಾದೇಶಿಗರ ಸಂಖ್ಯೆ ಅಧಿಕವಾಗಿದೆ, ರೋಹಿಂಗ್ಯಾ ಮುಸಲ್ಮಾನರು ಜಾಸ್ತಿ ಆಗಿದ್ದಾರೆ, ಇದನ್ನು ನಾನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ, ನಾನು ರಾಜನೀತಿಯಿಂದ ಸನ್ಯಾಸವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಆಮೇಲೆ ಬಂತು ತೃಣಮೂಲ ಕಾಂಗ್ರೆಸ್. ಸ್ವಲ್ಪ ಸಮಯ ಕಮ್ಯುನಿಸ್ಟರಲ್ಲಿ ಮತ್ತು ತೃಣಮೂಲ ಕಾಂಗ್ರೆಸ್ನಲ್ಲಿ ಸಂಘರ್ಷವು ನಡೆಯಿತು. ಕೊನೆಗೆ ಮಮತಾ ಬಾನು ಜಯಿಸಿದಳು. ಬಂಧುಗಳೇ, ಅಂದಿನಿಂದ ಇಂದಿನ ತನಕ ಮಮತಾ ಬಾನು ಪಶ್ಚಿಮ ಬಂಗಾಳದ ಆಧಿಪತ್ಯವನ್ನು ನಿರಾತಂಕವಾಗಿ ನಡೆಸಿಕೊಂಡು ಹೋಗುತ್ತಿದ್ದಾಳೆ. ಪರಿಸ್ಥಿತಿ ಭಯಾನಕವಾಗಿದೆ. ನನಗೆ ಆಶ್ಚರ್ಯವಾಗುವುದೇನೆಂದರೆ, ಅಲ್ಲಿ ನರೇಂದ್ರ ಮೋದಿಯವರು ಕೂಡ ಸರಿಯಾಗಿ ಸಂಚರಿಸಲು ಸಮರ್ಥರಿಲ್ಲ. ಒಮ್ಮೆ ಅಮಿತ್ ಶಾ ಚುನಾವಣಾ ಪ್ರಚಾರಕ್ಕೆ ಹೋದರು. ಆವಾಗ ಹೇಳಿದರು, CRPFನ ಸಹಾಯ ಇಲ್ಲದಿದ್ದರೆ ಖಂಡಿತವಾಗಿಯೂ ನನ್ನ ಮೃತ್ಯುವಾಗುತ್ತಿತ್ತು. ಬಂಧುಗಳೇ, ಲಾ ಆ್ಯಂಡ್ ಆರ್ಡರ್ ದೇಶಕ್ಕೆ ಇಲ್ಲವೇ ಇಲ್ಲ. ಕೇವಲ ಒಂದು ಅಯೋಧ್ಯೆಯ ಮಸೀದಿ ಗೋಡೆಯನ್ನು ಬೀಳಿಸಿದಾಗ ನರಸಿಂಹ ರಾವ್ 4 ರಾಜ್ಯದ ಸರ್ಕಾರವನ್ನು ಬೀಳಿಸಿದರು. ಅದು ಕೇವಲ ಅಯೋಧ್ಯೆಯ ಒಂದು ಮಂದಿರದ ಜೀರ್ಣೋದ್ಧಾರಕ್ಕೋಸ್ಕರ ಮಾಡಿದ್ದು. ಅದು ನಮ್ಮ ದೇಶದ್ದು, ನಮ್ಮ ಹಿಂದೂಗಳದ್ದು. ಆದರೆ ಅದನ್ನು ಮಾಡುವ ಅಧಿಕಾರ ನಮಗಿಲ್ಲ. ಮುಲಾಯಂ ಸಿಂಗ್ ಯಾದವ್ ಸಾವಿರಾರು ಜನರನ್ನು ಕೊಲ್ಲಿಸಿದ. ಮನೆಗೆ ಹೋಗಿಕೊಂಡು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿಸಿದ. ಕೊನೆಗೆ ರೆಡ್ ಕ್ರಾಸ್ ಮಧ್ಯ ಪ್ರವೇಶಿಸಿ WHO ಹೇಳಿಕೊಂಡು ಡಾಕ್ಟರನ್ನು ಕಳುಹಿಸಿ ಅವರ ಚಿಕಿತ್ಸೆಯನ್ನು ಮಾಡಿಸಿದ. ಅದು ಕೂಡ ಒತ್ತಡ ಹಾಕಿ ವರ್ಲ್ಡ್ ಬ್ಯಾಂಕಿಗೆ ಹೇಳಿದರು, ಭಾರತಕ್ಕೆ ಕೊಡುವ ಸಹಾಯವನ್ನು ನಿಲ್ಲಿಸಿ, ಇವರು ನಿರಾತಂಕವಾಗಿ ಹಿಂದೂಗಳ ವಧೆಯನ್ನು ಮಾಡುತ್ತಿದ್ದಾರೆ ಎಂದು. ವರ್ಲ್ಡ್ ಬ್ಯಾಂಕಿನ ಒತ್ತಡ ಬಿದ್ದ ನಂತರ ಅಯೋಧ್ಯೆಯಲ್ಲಿ ಆಗುವ ನರಸಂಹಾರ ಮತ್ತು ಅತ್ಯಾಚಾರ ನಿಂತಿತು. ಬಂಧುಗಳೇ, ಆರ್ಯ ಸಮಾಜದ ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭೆಯ ಪ್ರತಿನಿಧಿಗಳು, ಸಮಸ್ತ ಆರ್ಯ ಸಮಾಜದವರು ಕೂಗಿ 40 ವರ್ಷದಿಂದಲೂ ಹೇಳುತ್ತಲೇ ಬಂದಿದ್ದಾರೆ. ನಾನು ಕೂಡ ಹಲವು ಪ್ರವಚನಗಳಲ್ಲಿ ಹೇಳಿದ್ದೇನೆ. 2003ನೇ ಇಸವಿಯಲ್ಲಿ ಬೊಂಬಾಯಿಯ ಪಾಟ್ಕರ್ ಹಾಲ್ನಲ್ಲಿ ನನ್ನ ಭಾಷಣ ಇತ್ತು. ಆ ಭಾಷಣದಲ್ಲಿಯೂ ಕೂಡ ನಾನು ಎಲ್ಲವನ್ನು ಹೇಳಿದ್ದೇನೆ. ಸಮಯ ಬಹಳ ಕಡಿಮೆ ಇತ್ತು. ಆದ ಕಾರಣ
ನಮೋ ಸಭಾಪತಿಭ್ಯ ಸಭಾಸದಭ್ಯಶ್ಚ ಅಂತ ಹೇಳಿಕೊಂಡು ನನ್ನ ಭಾಷಣವನ್ನು ಆರಂಭಿಸಿದೆ. ಸಭೆಯು ಮುಗಿದ ನಂತರ ಓರ್ವ ಸಜ್ಜನರು ಓಡಿ ಬಂದರು ಮತ್ತು ನನ್ನ ಹತ್ರ ಹೇಳಿದರು, कोई इस प्रकार भाषण देता है क्या? ನಾನು ಅವರ ಹತ್ರ ಕೇಳಿದೆ, ಶ್ರೀಮನ್ आप कौन हैं? ಆವಾಗ ಹೇಳಿದರು, मैं बॉम्बे हाई कोर्ट का चीफ जस्टिस था. यह अच्छा हुआ कि 2 महीने पहले रिटायर्ड हो गया. लेकिन सावधान रहना, इस प्रकार से भाषण नहीं करना चाहिए. ನಾನು ಹೇಳಿದೆ, ನಾನು ಆರ್ಯ ಸಮಾಜದ ಪ್ರಹರಿ. ದೇಶಕ್ಕೋಸ್ಕರ ನಾವು ದುಡಿಯುತ್ತೇವೆ. ದೇಶಕ್ಕೋಸ್ಕರ ನಮ್ಮ ಪ್ರಾಣವನ್ನು ಕೂಡ ಅರ್ಪಿಸಲು ಸಿದ್ಧರಿದ್ದೇವೆ. ನಮ್ಮ ಸಂಕಲ್ಪ ಒಂದೇ, ಆರ್ಯ ಸಾಮ್ರಾಜ್ಯ, ಹಿಂದೂ ರಾಷ್ಟ್ರ. ಆಚಾರ್ಯ ಚಾಣಕ್ಯನ ಮೊದಲೇ ಹೇಳಿದ್ದಾನೆ, ಅಗರ್ ಹಿಂದೂ ಬಚेंगे, अगर हिंदुत्व बचेगा तो भारत बचेगा, अगर भारत बचेगा तो विश्व बचेगा. ಬಂಧುಗಳೇ, ಏಳಿ, ಎದ್ದೇಳಿ, ಜಾಗೃತರಾಗಿ ವಿಶ್ವದ ವಿನಾಶಕ್ಕೆ ಕಾರಣೀಭೂತರಾಗಬೇಡಿ. ಯಾರು ದೇಶದ್ರೋಹಿಗಳಿಗೆ ಮತದಾನವನ್ನು ಮಾಡಿದ್ದಾರೋ ಅವರೆಲ್ಲರೂ ಮನುಕುಲವನ್ನು ನಾಶ ಮಾಡಲು ನಾನು ಮೊದಲಿನಿಂದಲೂ ಹೇಳುತ್ತಿದ್ದೇನೆ, ಅವರು ಮನುಕುಲದ ಶತ್ರುಗಳೇ ಆಗಿದ್ದಾರೆ. ನಮ್ಮ ಧರ್ಮ, ಇತಿಹಾಸ, ಸಂಸ್ಕೃತಿ, ಸಭ್ಯತೆ, ಸಂಸ್ಕಾರ ಎಲ್ಲವನ್ನ ರಕ್ಷಣೆ ಮಾಡುವುದು ನಮ್ಮ ಪರಮ ಕರ್ತವ್ಯ. ದೇವಾಲಯಗಳಲ್ಲಿ ಗಂಟೆಯನ್ನು ಬಾರಿಸಿಕೊಂಡು ಶಂಖವನ್ನು ಊದಿ ಆರತಿ ಮಾಡುವುದರಿಂದ ಮಾತ್ರ ರಾಷ್ಟ್ರ ರಕ್ಷಣೆಯಾಗುವುದಿಲ್ಲ. ನಾವು ರಾಷ್ಟ್ರದ ರಕ್ಷಣೆಯನ್ನು ಮಾಡಬೇಕಾದರೆ ಇಳ ಸರಸ್ವತಿ ಮಹಿ ತಿಸ್ರೋ ದೇವೀರ್ಮಯೋಭವ ಬರ್ಹಿಸೀದಂತ್ವಶ್ರಿಧ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇವೆಲ್ಲವನ್ನು ನಮ್ಮ ಆರಾಧ್ಯ ದೇವತೆ ಎಂದು ತಿಳಿದುಕೊಂಡು ಅದನ್ನು ರಕ್ಷಿಸಬೇಕು, ಗೌರವಿಸಬೇಕು. ಬಂಧುಗಳೇ, ನಾವು ನಮ್ಮ ದೇಶವನ್ನು ರಕ್ಷಿಸೋಣ, ತನ್ಮೂಲಕ ಈ ರಾಷ್ಟ್ರವನ್ನು ರಕ್ಷಿಸೋಣ ಮತ್ತು ವಿಶ್ವವನ್ನು ಕೂಡ ಸಂರಕ್ಷಣೆ ಮಾಡುವ ಭಾರವು ನಮ್ಮ ಮೇಲಿದೆ. ಜೈ ಭಾರತ್, ವಂದೇ ಮಾತರಂ.